ಮದ್ವೆ ಆಗೋದಾದ್ರೆ ಯಾಕೆ ಸುಮ್ನೆ ನನ್ನ ಹತ್ರ ಪ್ರೀತಿ ಪ್ರೇಮ ಅಂತ ನನ್ನ ಮನ್ಸಲ್ಲಿ ಅವ್ರ ಬಗ್ಗೆ ಯೋಚನೆ ಹುಟ್ಟಾಕಿದ್ರು? ಯಾಕೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಳಲ್ಲ, ಮದ್ವೆ ಮಾಡ್ಕೊಳಲ್ಲ ಅಂತ ನನಗೆ ನಂಬಿಕೆ ಹುಟ್ಸಿದ್ರು? ಅದು ಇದು ಅಂತೆಲ್ಲ ನನಗೆ ಅಂತ ಹುಟ್ಟಿರೋ ಜೀವ ನೀವೇ ಅಂತ ಫಿಕ್ಸ್ ಆಗ್ಬಿಟ್ನಲ್ರಿ ನಾನು. ಪಾಪ ಹೇಗಾಗ್ಬಾರ್ದಿತ್ತು. ಮೊದ್ಲು ಯಾರು ಸಾಯ್ತಾರೆ ಅಂತ ಹೇಳ್ಬೇಕಾ? ಈಗ್ಲೇ ಹೇಳಲ್ಲ, ತಾಳಿ ಕಟ್ಟಿದ್ಮೇಲೆ ಅವಳ ಹೆಣ ತೋರಿಸಿ ಸರ್ಪ್ರೈಸ್ ಅಂತ ಹೇಳ್ತೀರಿ. ಬೇಡ ವಂದನಾ, ಪ್ಲೀಸ್ ಬೇಡ. ಯಾವುದು ಬೇಡ, ಯಾವುದು ಬೇಡ ಬೇಕು ಅಂತ ನಾನು ನಿರ್ಧಾರ ಮಾಡ್ತೀನಿ. ಈ ಮದ್ವೆ ನಡೀತಿದೆಯಲ್ಲ ಹಾಗೆ ನೀನು ನನ್ನನ್ನು ಹೇಗೆ ಲವ್ ಮಾಡಬೇಕು ಅಂತ ಯೋಚನೆ ಮಾಡು, ಅಷ್ಟು ಸಾಕು. ಇಲ್ಲ, ಇವರಿಬ್ಬರನ್ನ ತಡಿಬೇಕು. ಏನ್ ಮಾಡ್ಲಿ? ಮೊದಲು ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಹೋಗಿ ಭಾರ್ಗವಿ ಸಂಧ್ಯಾ ಇಬ್ರನ್ನೂ ಉಳಿಸ್ಬೇಕು. ಎಸ್, ಏಯ್, ಇವತ್ತು ಅವಳನ್ನು ಬಿಡಬಾರ್ದು ಕಣ. ಹೌದು ಬಾಸ್, ಅದೆಷ್ಟು ಭೀಕರವಾಗಿ ಕೊಲ್ತೀವೋ ಅಷ್ಟು ದೊಡ್ಡ ಬೋನಸ್ ಕೊಡ್ತೀವಿ ಅಂತ ವಿಕ್ಕಿ ಬಾಸ್ ಹೇಳಿದ್ದಾರೆ. MLA ಮಗ ಅವ್ರು ಹೇಳಿದಕ್ಕಿಂತ ಹೆಚ್ಚಾಗಿ ಕೊಡ್ತಾರೆ. ಅವರಿಬ್ರು ಮುಗಿಸಿ ಈದಿ ಹಣ ಹಾಕಿ ಮಾಡಬೇಕು. ಸರಿ ಸಂಧ್ಯಾ, ನೀನ್ ಇಷ್ಟೊಂದು ಭಯ ಪಡ್ತಿದ್ಯಾ ಅಂದ್ರೆ ನಿನ್ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ನಾನು ಅರ್ಜುನ್ ಇಬ್ರು ನಿನ್ನನ್ನ ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ಅಕ್ಕ. ಒಂದು ನಿಮಿಷ ಇರು, ನಾನು ಅವನಿಗೆ ಕಾಲ್ ಮಾಡಿಬಿಟ್ಟು ಹೇಳ್ಬಿಡ್ತೀನಿ. ಇಲ್ಲಾಂದ್ರೆ ಅವ್ನು ಬಂದು ಇಲ್ಲಿ ಕಾಯ್ಕೊಂಡು ಕೂರ್ತಾನೆ. ಮಾಂಗಲ್ಯ ಧಾರಣೆ ಆಗಬೇಕು. ದಯವಿಟ್ಟು ಈ ತಟ್ಟೆನ ಎಲ್ಲರಿಗೂ ಮುಟ್ಟಿಸ್ಕೊಂಡು ಬನ್ನಿ ಅಮ್ಮ. ತೋಳಿ. ಅಂದ್ರೆ ಅರ್ಜುನಿಗೆ ಮದ್ವೆನಾ? ಎಂಗೇಜ್ಮೆಂಟ್ ಫಂಕ್ಷನ್ ಏನೋ ನಡೀತು ಮೇಡಮ್, ಆದರೆ ನಾನು ಮಾಡ್ಕೊಂಡಿಲ್ಲ. ಆ ಹುಡುಗಿ ಮೇಲೆ ನನಗೆ ಯಾವ ಫೀಲಿಂಗ್ಸು ಇರಲಿಲ್ಲ. ಅಂತೂ ಹೇಗೋ ಕೊನೆ ಕ್ಷಣದಲ್ಲಿ ಎಂಗೇಜ್ಮೆಂಟ್ ಪೂರ್ತಿ ಆಗಿಲ್ಲ.
ಹಾಗಾದ್ರೆ ನಿನ್ನ ಪ್ರೀತಿಸ್ತಿದ್ದೀನಿ, ನನ್ಗ ಹುಡುಗಿ ಮೇಲೆ ಯಾವುದೇ ಭಾವನೆ ಇಲ್ಲ ಅಂದಿದ್ದೆಲ್ಲ ಸುಳ್ಳ ಪಾರ್ಥ? ಇನ್ನೇನು ಸ್ವಲ್ಪ ಹೊತ್ತಿಗೆ ನಮ್ಮ ಮದ್ವೆನೇ ಮುಗ್ದೋಗುತ್ತೆ. ಇಲ್ಲಿ ಮದುವೆ ಆಗುವಾಗ ಅಲ್ಲಿ ಭಾರ್ಗವಿ ಸಂಧ್ಯಾ ಜೀವಕ್ಕೆ ಅಪಾಯ ಆಗಿರುತ್ತೆ. ಇಲ್ಲ, ಹಾಗಾಗ್ಬಾರ್ದು. ಏನ್ ಮಾಡ್ತೀಯ ಅರ್ಜುನ್? ಅಲ್ಲಿ ಹೋಗಿ ಭಾರ್ಗವಿ ಸಂಧ್ಯಾನ ಕಾಪಾಡ್ತೀಯಾ ಅಥವಾ ಮದ್ವೆ ಆಗಿ ಜೆ.ಪಿ. ಅಂಕಲ್ ನಮ್ಮ ಮರ್ಯಾದೆ ಉಳಿಸ್ತೀಯಾ? ಹುಡುಗ ಹುಡುಗಿ ಎಷ್ಟು ಮಾತಾಡ್ತೀರಾ? ಮದುವೆ ಆದ್ಮೇಲೆ ಮಾತಾಡೋದು ಬಹಳಷ್ಟಿದೆ. ಈಗ ಶಾಸ್ತ್ರದ ಕಡೆ ಸ್ವಲ್ಪ ಗಮನ ಕೊಡ್ರಿ. ಓಂ ತದೈವ ಲಗ್ನಂ ಸದಿನಂ ತದೈವ ತಾರಾಬಲಂ ಚಂದ್ರಬಲಂ ತದೈವ. ಈಗ ನನ್ನ ಮಾನಕ್ಕಿಂತ ಹೆಚ್ಚಾಗಿ ಅವ್ರ ಪ್ರಾಣದ ಬಗ್ಗೆನೇ ಯೋಚನೆ ಮಾಡಬೇಕು. ಎಸ್, ಕರೆಕ್ಟ್. ಪೂಜೆ ಮಧ್ಯೆ ಹಾಗೆ ಎದ್ದು ನಿಂತ್ಕೊಳ್ಬಾರ್ದಪ್ಪ. ಎಲ್ಲಿಗೆ ಹೊರಟೆ ಅರ್ಜುನ್? ಎಲ್ಲೂ ಹೋಗ್ತಿಲ್ಲ, ಇಲ್ಲೇ ವಾಶ್ರೂಮ್ ಹೋಗಿ ಬರ್ತೀನಿ. ಒಂದು ನಿಮಿಷ. ಸರಿ, ಮುಹೂರ್ತ ಮೀರೋಗ್ಬಿಡುತ್ತೆ, ದಯವಿಟ್ಟು ಬೇಗ ಬನ್ನಿ. ಬೇರೆಯವರನ್ನ ಮದ್ವೆ ಆಗೋದಾದ್ರೆ ಯಾಕೆ ಸುಮ್ನೆ ನನ್ನ ಹತ್ರ ಪ್ರೀತಿ ಪ್ರೇಮ ಅಂತ ನನ್ನ ಮನ್ಸಲ್ಲಿ ಅವ್ರ ಬಗ್ಗೆ ಯೋಚನೆ ಹುಟ್ಟಾಕಿದ್ರು? ಯಾಕೆ ನಾನು ಎಂಗೇಜ್ಮೆಂಟ್ ಮಾಡ್ಕೊಳಲ್ಲ, ಮದ್ವೆ ಮಾಡ್ಕೊಳಲ್ಲ ಅಂತ ನನಗೆ ನಂಬಿಕೆ ಹುಟ್ಸಿದ್ರು? ಅದು ಇದು ಅಂತೆಲ್ಲ ನನಗೆ ಅಂತ ಹುಟ್ಟಿರೋ ಜೀವ ನೀವೇ ಅಂತ ಫಿಕ್ಸ್ ಆಗ್ಬಿಟ್ನಲ್ರಿ ನಾನು. ಇನ್ನೇನ್ ಅಪ್ಪನ ಹತ್ರ ನಿಮ್ ಬಗ್ಗೆ ಮಾತಾಡ್ಬೇಕು ಅನ್ನೋಷ್ಟ್ರಲ್ಲಿ ಅಕ್ಕ ಅಕ್ಕ ಅಳ್ತಾ ಇದ್ದೀರಾ? ಏನಾಯ್ತಕ್ಕ? ಕಸ ಅಷ್ಟೆ, ಬಾ ಹೋಗೋಣ. ಅಕ್ಕ, ಅರ್ಜುನ್ ಅಣ್ಣ ಬರ್ತಾರೆ ಅಂದ್ರಲ್ಲ? ಅರ್ಜುನ್ ಬರಲ್ಲ ಸಂಧ್ಯಾ, ಅವನ್ ದಾರಿನೇ ಬೇರೆ, ನಮ್ ದಾರಿನೇ ಬೇರೆ. ಏನ್ ಹೇಳ್ತಿದ್ದೀರಾ ಅಕ್ಕ? ಅಂದ್ರೆ ಅರ್ಜುನ್ ಬರಲ್ವಂತೆ. ನಾವ್ ಮನೆಗೆ ಹೋಗೋಣ. ನಿನ್ನ ಜೋಪಾನ ಮಾಡ್ಕೊಳಕ್ಕೆ ನಾನ್ ಬೇರೆ ಏನಾದ್ರೂ ದಾರಿ ಹುಡುಕ್ತೀನಿ. ಅಕ್ಕ,
ಇಷ್ಟು ದಿನ ಎಲ್ಲದಕ್ಕಿಂತ ನಿಮ್ ಗೌರವ ಕಾಪಾಡೋದೇ ದೊಡ್ಡದು. ಅದು ನನ್ನ ಕರ್ತವ್ಯ ಅಂದ್ಕೊಂಡು ಬದುಕಿದ್ದೀನಿ ಡ್ಯಾಡ್. ನಿಮ್ ಗೌರವ ಉಳಿಸ್ಬೇಕು ಅಂತಾನೆ ಇಷ್ಟೊತ್ತು ಮದುವೆಗೆ ಒಪ್ಕೊಂಡು ಸುಮ್ಮನಿದ್ದೆ. ಒಂದ್ ವೇಳೆ ಆ ವಂದನ ನನ್ನ ಜೀವ ತೆಗ್ದಿದ್ರು ಸುಮ್ಮನಿರ್ತಿದ್ದೆ. ಆದ್ರೆ ಅವಳು ಸಂಧ್ಯಾ ಭಾರ್ಗವಿಗೆ ತೊಂದರೆ ಕೊಡಕ್ ಹೊರಟಿದ್ದಾಳೆ. ನನ್ಗೇನಾದ್ರೂ ತೊಂದರೆ ಆದ್ರೆ ನಾನು ತಡ್ಕೋತೀನಿ. ಆದ್ರೆ ಕಣ್ಮುಂದೆನೆ ನನಗೆ ಹೀಗ್ ಬೇಕಾದವ್ರಿಗೆ ತೊಂದರೆ ಆಗ್ತಿದ್ರೆ, ಅದ್ರಲ್ಲೂ ಹೀಗ್ ಬೇಕಾದವ್ರ ಪ್ರಾಣದ ಜೊತೆ ಆಟಾಡ್ತಿದ್ರೆ ಖಂಡಿತ ಸಹಿಸಲ್ಲ. ಒಂದ್ ವೇಳೆ ನಾನೀಗ ಹೋಗ್ತಿದ್ರೆ ಅವರಿಬ್ಬರನ್ನು ಸಾಯಿಸ್ಬಿಡ್ತಾರೆ. ಇಲ್ಲ, ಹಾಗಾಗ್ಬಾರ್ದು. ನಾನು ಅವ್ರನ್ನ ಕಾಪಾಡಲೇಬೇಕು. ಇದರಿಂದ ನನಗೆ ನಿಮ್ಮೇಲಿರೋ ಗೌರವ ಕಮ್ಮಿ ಆಯ್ತು ಅಂತ ಅನ್ಕೋಬೇಡಿ. ನಮ್ಮ ನಡುವಿನ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅವ್ರ ಜೀವ ಹೋಗ್ಬಾರ್ದು. ಭಾರ್ಗವಿ ಸಂಧ್ಯಾ ಜೀವ ಕಾಪಾಡೋ ಜವಾಬ್ದಾರಿ ನನ್ನ ಮೇಲಿದೆ. ನನ್ನ ಕ್ಷಮಿಸ್ಬಿಡಿ. ಬೇರೆ ಯಾವುದೇ ದಾರಿ ಇಲ್ಲ. ನಾನು ಹೋಗ್ಲೇಬೇಕು. ಬಾವಾ, ಅದೇನೋ ಹೋಗ್ಬೇಕು ಅಂತಿದ್ದೀರಿ, ಬೇಗ ಹೋಗಿ ಬನ್ನಿ. ನೋಡಿ, ಮುಹೂರ್ತಕ್ಕೆ ಟೈಮ್ ಆಯ್ತು.